ಇಲ್ಲಿ ನಮಗೆ ಬರೋಂಥ ಮಕ್ಕಳು ತುಂಬ ಕಷ್ಟದಲ್ಲಿರೋಂಥ ಮಕ್ಕಳು, ಟ್ರೈಬಲ್ ಮಕ್ಕಳಾದ್ದರಿಂದ ಅವರಿಗೆ ಇಲ್ಲಿ ಫುಡ್ ಎಷ್ಟು ಮುಖ್ಯ ಅಂತಂದರೆ ಅಷ್ಟು ತುಂಬಾ ಇಷ್ಟಪಡ್ತಾರೆ. ಯಾಕಂತಂದರೆ ಮನೆಯಲ್ಲಿ ಅಷ್ಟು ಕಷ್ಟ ಇರುತ್ತೆ ಅವರಿಗೆ. A fresh plate of meal is more than just food. It's energy to think, to create, to move and to dream. ಮಕ್ಕಳಿಗೆ ಊಟ ಬಡಿಸೋದ್ರಲ್ಲಿ, ಮಕ್ಕ ತಿನ್ನೋದ್ರಲ್ಲಿ ಅದನ್ನು ನಮಗೆ ನೋಡ್ತಾ ಇದ್ರೇ ತುಂಬ ಖುಷಿ ಅನಿಸುತ್ತೆ. ಮೊದಲು ನಾವು ಇಡ್ಲಿ ದೋಸೆ ತಿನ್ಬೇಕಾದ್ರೆ ಇದು ಲೇಟಾಗಿ ಸಿಗ್ತಿತ್ತು, ಇವಾಗಾದ್ರೆ ಬೇಗ ಬೇಗ ಸಿಗ್ತದೆ ಬಿಸಿ ಬಿಸಿ. Nourishment is the first language of love. When it flows without a pause, it builds a belief so strong that failure doesn't even stand a chance. ಪ್ರತಿದಿನ ವಿವೇಕ ಗಿರಿಜನ ಶೈಕ್ಷಣಿಕ ಕೇಂದ್ರದಲ್ಲಿ ಪ್ರತಿದಿನ 1500 ಊಟವನ್ನು ತಯಾರಿಸಿ ಮಕ್ಕಳಿಗೆ ಬಡಿಸೋದ್ ಮುಖಾಂತರ ಸದೃಢ ಭಾರತ ನಿರ್ಮಾಣಕ್ಕಾಗಿ ಕೆಲಸ ಮಾಡ್ತಿರೋದು ನನಗೆ ತುಂಬ ಖುಷಿಯಾಗಿದೆ. A meal might seem simple, but for these children, it is the foundation for learning, growth, and achieving dreams. 2006ರಲ್ಲೆಲ್ಲ ನಾವು ಇಲ್ಲೇ ಓದಿದ್ದು ಇದೇ ಶಾಲೆಯಲ್ಲಿ. ನಮ್ಗೆ ಅಷ್ಟೇನು ಊಟ ಕೊಡ್ತಾ ಇರಲಿಲ್ಲ, ಅಂದರೆ ಪೌಷ್ಟಿಕ ಆಹಾರ ಕೊಡ್ತಾ ಇರಲಿಲ್ಲ, ಕಳಪೆ ಊಟಗಳು ಕೊಡ್ತಾ ಇದ್ರು. ಅದು ಇವಾಗ ತುಂಬ ಒಳ್ಳೆ ಊಟ, ಪೌಷ್ಟಿಕ ಆಹಾರ ಮತ್ತು ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಪೌಷ್ಟಿಕ ಆಹಾರ ಸಿಕ್ಕಿದಾಗ ಜ್ಞಾನದ ಹಸಿವು ಹೆಚ್ಚಾಗ್ತವೆ. ಅದೇ ರೀತಿ ಪಠ್ಯ ಪುಸ್ತಕಗಳಿಗೆ ಮೀರಿ ತಂತ್ರಜ್ಞಾನವನ್ನು ಪರಿಚಯ ಮಾಡಿಕೊಳ್ಳೋದ್ರ ಜೊತೆಗೆ ಅವರಿಗೆ ಉನ್ನತ ವಿದ್ಯಾಭ್ಯಾಸದಲ್ಲಿ ಈ ತಂತ್ರಜ್ಞಾನದ ಪರಿಚಯವಾಗುತ್ತದೆ. ನನ್ನ ಮಗು ಊಟ ಮಾಡ್ತಾ ಇದೆ, ಚೆನ್ನಾಗಿ ಎಜುಕೇಷನ್ ಇದೆ, ಚೆನ್ನಾಗಿ ಊಟನೂ ಇದೆ. ನಮ್ಮದು ಹಳೆ ಸ್ಟೂಡೆಂಟ್ಸ್ ನಾವು ಇಲ್ಲಿ ಓದ್ತಿದ್ದು. VTCLನಲ್ಲಿ ನಾವು ನೋಡಿದ್ದೇವೆ, ಮಕ್ಕಳಿಗೆ 3 ಹೊತ್ತು ಒಳ್ಳೆಯ ಆಹಾರ ಸಿಗುತ್ತೆ ಅಂತ. ಅದರಿಂದ ನಾವು ಅನ್ಕೋಬಹುದು ಅವರ ಭವಿಷ್ಯ ಸದೃಢವಾಗಿರುತ್ತೆ ಅಂತ. ಈ ಅಬ್ಸ್ಟ್ಯಾಕಲ್ ವರ್ಕ್ ಮಾಡೋದ್ರಿಂದ ನಮಗೆ ಒಳ್ಳೆ ಬಾಡಿ ಬರುತ್ತೆ, ಒಳ್ಳೆ ಸ್ಟ್ರೆಂತ್ ಬರುತ್ತೆ. ಇದನ್ನ ದಿನ ದಿನ ಮಾಡ್ತಿದ್ರೆ ನಮ್ಗೆ ಇನ್ನೂ ಉಪಯೋಗ ಆಗುತ್ತೆ, ಪುನಃ ಇನ್ನೂ ಸ್ಟ್ರೆಂತ್ ಕೂಡ ಬರುತ್ತೆ ನಮಗೆ. ಇದನ್ನ ಡೈಲಿ ಮಾಡ್ಬೇಕಂತ ಇದನ್ನ ಮಾಡ್ತಾ ಇದ್ರೆ ನಾವು ಕೊನೆಗೆ ಆರ್ಮಿಗೆ ನನಗೆ ತುಂಬ ಇಷ್ಟ. ಆರ್ಮಿಗೆ ಹೋದಾಗ ಇದು ಪ್ರಾಕ್ಟೀಸ್ಗೆ ಈಸಿ ಆಗುತ್ತೆ. ಮೊದಲನೇ ಬಾರಿಗೆ ಅಬ್ಸ್ಟ್ಯಾಕಲ್ ವರ್ಕ್ ಮಾಡಬೇಕಾದ್ರೆ ಮಕ್ಕಳಿಗೆ ಭಯ ಆಗ್ತಿತ್ತು, ಕೈ ಮತ್ತು ಕಾಲೆಲ್ಲ ಶೇಕ್ ಆಗ್ತಾಯಿತ್ತು. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಕ್ಕಳಿಗೆ ಇವಾಗ ಈಸಿ ಅನ್ನಿಸ್ತಾ ಇದೆ. ಕಾನ್ಫಿಡೆಂಟಿಂದ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಯಾವುದೇ ಭಯ ಇಲ್ಲದೇ ಆರಾಮಾಗಿ ರೋಪ್ ಕ್ಲೈಂಬಿಂಗ್ ಎಲ್ಲ ಮಾಡಿ ಆರಾಮಾಗಿ ಮಾಡ್ತಾ ಇದ್ದಾರೆ. ಇದನ್ನು ಹತ್ಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು. ಇದನ್ನು ಪ್ರತಿದಿನ ಬಿಡದೆ ನಾನು ಬಂದು ಪ್ರಾಕ್ಟೀಸ್ ಮಾಡಿದ್ರಿಂದ ಇದನ್ನು ನಾನೀಗ ಸುಲಭವಾಗಿ ಹತ್ಬೋದು. ನಾವು ಯಾವುದೇ ಕೆಲಸನಾಗಲಿ ನಾವು ನಿಲ್ಲಿಸ್ತೀರಾ, ಪ್ರತಿದಿನ ನಾವು ಅದನ್ನು ಕೆಲಸ ಮಾಡ್ತೀರಾ, ಅದರಿಂದ ನಮಗೆ ಪ್ರತಿಫಲ ಸಿಗುತ್ತೆ. ಅಬ್ಸ್ಟ್ಯಾಕಲ್ ಪರ್ಟಿಕ್ಯುಲರ್ ಆಗಿ ಮಕ್ಕಳಲ್ಲಿ ಪ್ರಮುಖವಾಗಿ ಒಂದು ಅವರ ದೇಹದ ಒಂದು ಸದೃಢತೆ ಮತ್ತು ಮಾನಸಿಕವಾಗಿ ಅವರನ್ನು ಬೆಳವಣಿಗೆ ಹೊಂದಲಿಕ್ಕೆ ಕಾರಣ ಆಗೋದಲ್ಲದಂತೆ ಅವ್ರನ್ನ ಮುಂದಿನ ಒಂದು ಭವಿಷ್ಯಕ್ಕೆ. ಹೊಸದಾಗಿ ನಮ್ಮ ಶಾಲೆಗೆ ಅಬಿಲಿಟಿ ಕಂಪನಿಯಿಂದ ನಮಗೆ ಈಗಾಗಲೇ ಕ್ಯಾಂಟೀನು ಮತ್ತು ನಮ್ಮ ಎಜುಕೇಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಉಪಕರಣಗಳನ್ನು ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಮಕ್ಕಳ ಭವಿಷ್ಯ ಮುಂದಿನ ದಿನಗಳಲ್ಲಿ ಇನ್ನೂ ಪ್ರಜ್ವಲವಾಗುತ್ತೆ ಎಂದು ಭಾವಿಸುತ್ತೇನೆ. We didn't just donate machines. We invested in mornings that begin with dignity, days that unfold with purpose, and futures that are wide open